ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿ ವಿದ್ಯಾರ್ಥಿ ವೇತನ 10,000 ಸ್ಕಾಲರ್ಶಿಪ್ವರೆಗೂ ಕೊಡ್ತಾರೆ. ಯಾವುದು ಖಂಡಿತ ನೀವು 10th ಆಗಿರಲಿ, ಡಿಪ್ಲೊಮಾ ಆಗಿರಲಿ, ಇಲ್ಲ ನೀವು ಏನು ಸೆಕೆಂಡ್ ಪಿ ಯು ಸಿ ಆಗಿರಲಿ, ಇಲ್ಲ ನೀವು ಅದು ಪದವಿ ವಿದ್ಯಾರ್ಥಿಗಳು ಅಂದರೆ ಡಿಗ್ರಿ ಸ್ಟೂಡೆಂಟ್ಸ್ ಆಗಲಿ, ಯಾವುದೇ ಒಂದು ಡಿಗ್ರಿ ಸ್ಟೂಡೆಂಟ್ಸ್ ಆಗಿರಲಿ, ಈ ಒಂದು ಸ್ಕಾಲರ್ಶಿಪ್ಪು 10,000 ಸ್ಕಾಲರ್ಶಿಪ್ ಕೊಡ್ತಾರೆ, ಖಂಡಿತ ಕೊಡ್ತಾರೆ. ಇನ್ನು ಯಾವ ಥರ ಅಪ್ಲೈ ಮಾಡಬೇಕು, ಯಾವೊಂದು ಸ್ಟೂಡೆಂಟ್ಸ್ ಕೊಡ್ತಾರೆ, ಯಾವಾಗೆಲ್ಲ ಅಪ್ಲೈ ಮಾಡಬೇಕು, ಯಾವಾಗ ಬರುತ್ತೆ, ಅದನ್ನ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ, ಕರ್ನಾಟಕದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಶೈಕ್ಷಣಿಕ ಪ್ರಗತಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಈ ರಾಜ್ಯದ ಗ್ರಾಮ ಪಂಚಾಯಿತಿಗಳ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳ್ಬೋದು. ಯಾಕಂದರೆ ಆರ್ಥಿಕವಾಗಿ ಹಿಂದುಳಿದ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಪಡೆಯಲು ನೆರವಾಗುವಂತೆ ಒಂದು ಗ್ರಾಮ ಪಂಚಾಯತ್ ವಿದ್ಯಾರ್ಥಿ ವೇತನ ಆ ಒಂದು ಯೋಜನೆಯಲ್ಲಿ 10,000ವರೆಗೂ ಒಂದು ಸ್ಕಾಲರ್ಶಿಪ್ ಅದ ತಂದಿದ್ದಾರೆ. ಈಗ ಅರ್ಜಿಯನ್ನು ಕೂಡ ಅಪ್ಲೈ ಮಾಡೋಕ್ಕೆ ಕರೆದಿದ್ದಾರೆ. ಓಕೆನಾ, ಈ ಥರ ಅಪ್ಲೈ ಮಾಡಬೇಕಂದ್ರೆ ಮಾಡಬೇಕು. ಈ ಯೋಜನೆಯು ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ವರದಾನವಾಗುತ್ತೆ. ಯಾಕಂದರೆ ಅರ್ಜಿ ಸಲ್ಲಿಸಿದ ಅವ್ರದ್ದು ಅರ್ಹತೆ ಅಗತ್ಯಗಳು ಮತ್ತು ದಾಖಲೆಗಳು ಎಲ್ಲ ತಂದಿಟ್ಟಾಗ ಈ ಒಂದು ಏನಾಗುತ್ತೆ, ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಅನುಕೂಲ ಆದರೆ ಆಗುತ್ತೆ. ಓಕೆನಾ, ಈ ಯೋಜನೆ ಮುಖ್ಯ ಉದ್ದೇಶ ಅಂತ ಹೇಳಿದೆ ನಾನು, ಬಡ ವಿದ್ಯಾರ್ಥಿಗಳಿಗೆ ಆ ಒಂದು ಸ್ಟೂಡೆಂಟ್ಸ್ಗೆ 10,000 ಕೊಡ್ತಾರೆ. ಓಕೆ, ಇದು ಉದ್ದೇಶ ಇಟ್ಕೊಂಡು ಈ ಒಂದು ಸ್ಕಾಲರ್ಶಿಪ್ ಆದರೆ ಅಪ್ಲೈ ಮಾಡೋಕ್ಕೆ ಕರೆದಿದ್ದಾರೆ. ಎಲ್ಲನೂ ಏನೇನು ಇರಬೇಕು, ಒಂದು ಕನಿಷ್ಠ ಅಂದರೆ ಏನೇನು ಎಲಿಜಿಬಿಲಿಟಿ ಏನಿರಬೇಕು, ಪ್ರಮುಖ ಅರ್ಹತೆ ಏನಿರಬೇಕು ಅಂತ ಕೇಳಿದ್ರೆ, ಮೊದಲನೇದಾಗಿ ಬಂದ್ಬಿಟ್ಟು ನೀವು ಇದನ್ನ ಆನ್ಲೈನ್ ಅಪ್ಲೈ ಮಾಡಬೇಕಾಗಿರುತ್ತೆ. ಎಲ್ಲಿ ಮಾಡಬೇಕಂದ್ರೆ ಆನ್ಲೈನ್ ಆಗಿರುತ್ತೆ. ಎಲಿಜಿಬಿಲಿಟಿ ಬಂದರೆ ನಿಮ್ಮದು ಮಿನಿಮಮ್ 60% ಪರ್ಸೆಂಟೇಜ್ ಆಗಿರುತ್ತೆ ನಿಮ್ಮ ಪ್ರೀವಿಯಸ್ ಇಯರ್ದು. ಅಂದರೆ ನೀವು ಸೆಕೆಂಡ್ ಪಿ ಯು ಸಿ ಓದ್ತಿದ್ರೆ ಫಸ್ಟ್ ಪಿ ಯು ಸಿದು, ಎಸ್ ಎಲ್ ಸಿ ಆದರೆ ಎಸ್ ಎಲ್ ಸಿ ಥರ ನಡೀತಾರೆ, 9th ಥರ ನಡೀತದೆ. ಈಗ ಡಿಗ್ರಿ ಓದ್ತಿದ್ರೆ ನೀವು ಫಸ್ಟ್ ಇಯರ್ ಡಿಗ್ರಿ ಇದ್ದರೆ ನಿಮ್ಮದು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಕೇಳುತ್ತೆ. ಇದು ಸೆಕೆಂಡ್ ಇಯರ್ ಇದ್ದರೆ ಫಸ್ಟ್ ಇಯರ್ದು. ಈ ಥರ ನಿಮ್ಮ ಪ್ರೀವಿಯಸ್ ಇಯರ್ದು 60% ಆದರೆ ಇರಬೇಕಾಗುತ್ತೆ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬಂದು 2.5 lakh ಅಂದರೆ ಅದರೊಳಗಡೆ ಇರಬೇಕಾಗಿರುತ್ತೆ. ಓಕೆನಾ, ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಇಲ್ಲಿ ಈ ಕೆಳಗಡೆ ಅಂತ ಇವೆಲ್ಲ ಫಾಲೋ ಮಾಡಲೇಬೇಕಾಗುತ್ತೆ. ಮೊದಲನೇದು ನಿವಾಸ ಅಂದರೆ ಅಡ್ರೆಸ್ ಏನಾಗಿರುತ್ತೆ, ಅರ್ಜಿದಾರರು ಅಂದರೆ ಈಗ ಅಪ್ಲೈ ಮಾಡಿರ್ತಾರಲ್ಲ ಅಪ್ಲಿಕೆಂಟ್ ಏನಾಗಿರಬೇಕು, ಕಡ್ಡಾಯವಾಗಿ ಕರ್ನಾಟಕ ಗ್ರಾಮೀಣ ಪ್ರದೇಶದ ನಿವಾಸಿಯಾಗಿರಬೇಕು. ಅಂದರೆ ಕರ್ನಾಟಕ ಈ ಒಂದು ರಾಜ್ಯದಲ್ಲಿ ಅವರ ಅಡ್ರೆಸ್ ಅದೇ ಒಂದು ಅಂದರೆ ಗ್ರಾಮೀಣ ನಿವಾಸಿಯಾಗಿರ್ಬೇಕಂದ್ರೆ ರೂರಲ್ ಕಡೆ ಇರೋಂಥ ಅಡ್ರೆಸ್ ಆದರೆ ನಿಮ್ದು ಇರಬೇಕಾಗಿತ್ತು. ಓಕೆನಾ, ಅಡ್ರೆಸ್ ಪ್ರೂಫ್ಗೆ. ನೆಕ್ಸ್ಟು ನಾಗರಿಕತ್ವ ಅಂದರೆ ಸಿಟಿಸನ್ ಅಂತಂದರೆ ಅಭ್ಯರ್ಥಿಯು ಭಾರತೀಯ ನಾಗರಿಕತೆ ಆಗಿರಬೇಕು. ಅಂದರೆ ನೀವು ಭಾರತೀಯ ಸಿಟಿಸನ್ಸ್ ಆಗಿರ್ತಾರೆ, ಇದು ಏನು ತಲೆ ಕೆಡಿಸ್ಕೊಬೋದು, ಇದು ಎಲ್ಲರಿಗೂ 100% ಕನ್ಫರ್ಮ್ ಆಗಿರುತ್ತೆ. ನೆಕ್ಸ್ಟು ಎಜುಕೇಷನ್ ಅಂತ ಬಂದರೆ ಪ್ರಸ್ತುತ 10th 12th ಮತ್ತು ಪಿ ಯು ಸಿ ಡಿಪ್ಲೊಮಾ ಮತ್ತು ಅಥವಾ ಯಾವುದೇ ಒಂದು ಡಿಗ್ರಿ ಓದ್ತಿರ್ಬೋದು. ಆಯಿತಾ, ಇಂಜಿನಿಯರ್ ಆಗಿರ್ಬೋದು, MBBS ಆಗಿರ್ಬೋದು, ಯಾವುದೇ ಒಂದು ಡಿಗ್ರಿ ಓದ್ತಿರಲಿ. ಅಂದರೆ 10th ಮೇಲಿಂದ ಏನೇನು ಓದ್ತಿದ್ದಾರೆ, 10th ಮೇಲೆ ಯಾರು 10th ಓದ್ತಾರೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗೆ ನಿಮಗೆ ಈ ಒಂದು ಸ್ಕಾಲರ್ಶಿಪ್ನ ಈಗ ಯಾರು ಓದ್ತಿದ್ರೆ ಅವರೆಲ್ಲ ಅಪ್ಲೈ ಮಾಡೋಕ್ಕಾದ್ರೆ ಎಲಿಜಿಬಲ್ ಅಂತ ಇರ್ತೀರಾ. ಓಕೆನಾ, ಪರ್ಸೆಂಟೇಜ್ ಆಲ್ರೆಡಿ ಹೇಳಿದ್ದೀನಿ, 60% ಅಂತ ಇನ್ಕಮ್ ಕೂಡ ಹೇಳಿದ್ದೀನಿ. ಈಗ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಒಂದು ಫೋಟೋ ಆದರೆ ಇರಬೇಕಾಯ್ತು. ಅಂದರೆ ಇತ್ತೀಚಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆದರೆ ಇದ್ರೆ ನಡೀತದೆ. ನೆಕ್ಸ್ಟ್ ನಿಮ್ಮ ಒಂದು ಆಧಾರ್ ಕಾರ್ಡಿಂದ ಅದೇ ಒಂದು ನಿಮ್ಮ ಒಂದು ವಿದ್ಯಾರ್ಥಿ ಗುರುತಿನ ಚೀಟಿ ಅಂತ ಕರಿತೀವಿ, ಅದಕ್ಕೋಸ್ಕರ ಒಂದು ಆಧಾರ್ ಕಾರ್ಡ್ನ ಕೊಡಿ. ನೆಕ್ಸ್ಟು ರೇಷನ್ ಕಾರ್ಡ್ ಇರಬೇಕಾಗುತ್ತೆ ಕಂಪಲ್ಸರಿ. ನೆಕ್ಸ್ಟ್ ಒಂದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಇರಬೇಕಾಗಿರುತ್ತೆ. ನೆಕ್ಸ್ಟು ದಾಖಲಾತಿಯ ಪ್ರಮಾಣ ಪತ್ರ ಅಂದರೆ ಈಗ ನೀವೇನು ಕಾಲೇಜಲ್ಲಿ ಓದ್ತಿದ್ದೀರಲ್ಲ ಅದರದ್ದು ಸ್ಟಡಿ ಸರ್ಟಿಫಿಕೇಟ್ ಅಂತ ಕರಿತೀವಿ ನಾವು, ಸ್ಟಡಿ ಸರ್ಟಿಫಿಕೇಟ್ ಆದರೆ ಇರಬೇಕಾಗಿರುತ್ತೆ. ನೆಕ್ಸ್ಟ್ ಇನ್ಕಮು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಅದೇ ಇರಬೇಕಾಗಿರುತ್ತೆ. ನೆಕ್ಸ್ಟ್ ನಿಮಗೆ ವಾಸಸ್ಥಳ ದೃಢೀಕರಣ, ಇದು ಇಂಪಾರ್ಟೆಂಟ್ ಈ ಒಂದು ಸ್ಕಾಲರ್ಶಿಪ್ಗೆ, ಯಾಕಂದರೆ ವಾಸಸ್ಥಳ ಅನ್ನೋದು ಇರಲೇಬೇಕಾಗಿರುತ್ತೆ. ಓಕೆನಾ, ನೆಕ್ಸ್ಟು ಬ್ಯಾಂಕ್ ವಿವರಗಳಂದರೆ ನಿಮ್ಮ ಒಂದು ಬ್ಯಾಂಕ್ ಅನ್ನೋದು ಕಂಪಲ್ಸರಿ ಇರಬೇಕು. ಬ್ಯಾಂಕ್ ಪಾಸ್ಬುಕ್ ಸ್ಟಾರ್ಟಿಂಗ್ ಫಸ್ಟ್ ಪೇಜ್ ಇರುತ್ತಲ್ಲ ಅದು ಒಂದು, ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಅದು ಲಿಂಕ್ ಆಗಿರಬೇಕಾಯ್ತು. ಇದು ಒಂದು ಕಂಪಲ್ಸರಿ ಆಯಿತಾ, ಕಡ್ಡಾಯವಾಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು. ಇದಿಷ್ಟು ಡಾಕ್ಯುಮೆಂಟ್ಸ್ ಆದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಇರಬೇಕಾಗುತ್ತೆ. ಈಗ ಯಾವ ಥರ ಅಪ್ಲೈ ಮಾಡೋದು, ಔಟ್ ಟು ಅಪ್ಲೈ ಸಾಕಷ್ಟು ಜನ ಕೇಳ್ತಾರೆ. ಓಕೆನಾ, ಇದು ಕಂಪ್ಲೀಟ್ ಆನ್ಲೈನ್ ಆದರೆ ಇರುತ್ತೆ ಅಂತ ಹೇಳಿದೆ. ಮೊದಲನೇದಾಗಿ ಏಮಕು ಕರ್ನಾಟಕ ಸರ್ಕಾರದ ಗ್ರಾಮೀಣದ ಮತ್ತು ಪಂಚಾಯತ್ ಒಂದು ಅಧಿಕೃತ ವೆಬ್ಸೈಟ್ ಇದೆ, ಲಿಂಕ್ ನೋಡ್ಬೋದು ನೀವು, rdpr.karnataka.government ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ನೀವು ಅಲ್ಲಿ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಂತ ಇರುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಿಕೊಂಡು ನೀವು ಆ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತೀರಾ. ಓಕೆನಾ, ಇದು ನಾನು ಅಪ್ಲೈ ಮಾಡೋದು ಸ್ಟೆಪ್ಸ್ನ ನಾನು ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹೌ ಟು ಅಪ್ಲೈ ಅಂತ ನಾನು ಖಂಡಿತ ನೆಕ್ಸ್ಟ್ ಅದು ಬರೋ ಒಂದು ವಿಡಿಯೋದಲ್ಲಿ ಬೇಕಾದ್ರೆ ತೋರಿಸ್ತಾ ಹೋಗ್ತೀನಿ ಒಂದು ಸ್ಟೂಡೆಂಟ್ಸ್ ಯಾವ ಥರ ಅಪ್ಲೈ ಮಾಡೋದು ಅಂತ. ನೆಕ್ಸ್ಟು ನಿಮ್ಮ ಒಂದು ಏನೋ ಡಾಕ್ಯುಮೆಂಟ್ಸ್ ಇದೆಯಲ್ಲ ಅದನ್ನ ನೀವು PDF ಅವರು JPG ಫಾರ್ಮೇಟಲ್ಲಿ ಇಟ್ಕೊಂಡು ಇರಬೇಕಾಗಿರುತ್ತೆ. ಅಲ್ಲ ಆಲ್ರೆಡಿ ಹೇಳ್ತಿದ್ದಾರೆ, ಸ್ಕ್ಯಾನ್ ಮಾಡಿ ನಿಮ್ಮದು PDF or JPG ಮಾದರಿಯಲ್ಲಿ ಇರಬೇಕಂತ ಅಪ್ಲೋಡ್ ಮಾಡಬೇಕಾದಾಗ ಲಾಸ್ಟಿಗೆ ಸಬ್ಮಿಟ್ ಬಟನ್ ಒತ್ತುವಾಗ ಒಂದ್ಸರಿ ಎಲ್ಲನೂ ಒಂದ್ಸರಿ ಅಂದರೆ ವೆರಿಫೈ ಮಾಡ್ಕೊಳ್ಳಿ, ಯಾಕಂದರೆ ಕಂಪ್ಲೀಟಾಗಿ ನಾನು ಹಾಕಿರೋ ಡೇಟಾ ಎಲ್ಲ ಕರೆಕ್ಟಾಗಿದೆ ಅಂತ. ಒಂದ್ಸರಿ ಮಿಸ್ ಆದರೆ ನಿಮ್ಗೆ ಏನಾಗುತ್ತೆ, ನೆಕ್ಸ್ಟು ರಿಜೆಕ್ಟ್ ಆಗೋ ಚಾನ್ಸಸ್ ಅದು ತುಂಬ ಇರುತ್ತೆ. ಓಕೆನಾ, ಇದಿಷ್ಟು ಸ್ಕಾಲರ್ಶಿಪ್ ಸ್ಟೆಪ್ಸ್ ಆಗಿರುತ್ತೆ. ಬೇಕಾದ್ರೆ ಮುಂದೆ ನಾನು ಲೈವಲ್ಲಿ ವೀಡಿಯೋ ತೋರಿಸ್ತಾ ಹೋಗ್ತೀನಿ. ಇದ್ರದ್ದು ಮುಖ್ಯವಾದ ಒಂದು ಸೂಚನೆಗಳು ಅಂತ ಹೇಳ್ತಾರೆ, ಅದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆನ್ಲೈನ್ ಮೂಲಕ ಮಾತ್ರ ಅಂದರೆ ಅಪ್ಲಿಕೇಶನ್ಸ್ ಅಂದರೆ ಇಸ್ಕೋತಾರೆ, ಅಂದರೆ ಸ್ವೀಕರಿಸಲಾಗ್ತದೆ. ಅಂದರೆ ಓನ್ಲಿ ಆನ್ಲೈನ್ ಮೋಡ್ ಆಯಿತಾ, ಆಫ್ಲೈನಲ್ಲಿ ಯಾವುದೇ ಥರ ಇಲ್ಲ. ಓಕೆ, ಮೊದಲು ಸ್ವಲ್ಪ ಜನ ಮಾಡ್ತಿದ್ರು ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋಕ್ಕಂದರೆ ಅವ್ರು ನಿಯರ್ ತಾಲೂಕು ಆಫೀಸ್ ಹತ್ರ ಹೋಗ್ಬಿಟ್ಟು
ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಅಂತಿದ್ರೆ ಆ ಥರ ಯಾವುದೇ ಥರ ವ್ಯವಸ್ಥೆ ಇಲ್ಲ ಇಲ್ಲಿ, ಕಂಪ್ಲೀಟ್ ಆನ್ಲೈನ್ ಆದರೆ ಇರುತ್ತೆ. ನೆಕ್ಸ್ಟು ಅಪೂರ್ಣ ಅಥವಾ ತಪ್ಪು ಮಾಹಿತಿ ಏನಾದರೂ ನೀವು ಅಪ್ಲಿಕೇಟ್ ಏನಾದರೂ ಕೊಟ್ಟಿದ್ರೆ ಅದನ್ನು ನೀವು ಕಂಪ್ಲೀಟಾಗಿ ಏನಾದರೂ ಒಂದು ಸ್ವಲ್ಪ ನೀವು ಡೇಟ್ ಅನ್ನೋದು ಮಿಸ್ಮ್ಯಾಚ್ ಆಯಿತು ಅಂದರೆ ನಿಮ್ಮದು ರಿಜೆಕ್ಟ್ ಆಗ್ಬಿಡುತ್ತೆ. ಓಕೆನಾ. ಒಂದು ವೇಳೆ ಆನ್ಲೈನ್ ಅರ್ಜಿಯಲ್ಲಿ ತಾಂತ್ರಿಕ ತೊಂದರೆ ಆದರೆ, ಅಂದರೆ ಈಗ ಎಕ್ಸಾಂಪಲ್ ಈಗ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಏನಾದರೂ ಒಂದು ಸ್ವಲ್ಪ ನಿಮಗೆ ತೊಂದರೆ ಆಗ್ತಿದ್ರೆ ಅವಾಗ ಏನು ಮಾಡಬೇಕು, ತಕ್ಷಣವೇ ನಿಮ್ಮ ಒಂದು ವ್ಯಾಪ್ತಿ ಗ್ರಾಮ ಪಂಚಾಯತಿ ಕಚೇರಿಯನ್ನು ಒಂದು ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ನೀವು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಏನು ಮಾಡಬೇಕು, ನೀವು ಅದೇ ವೆಬ್ಸೈಟ್ಗೆ ಬಂದು ಅವ್ರು ನಿಮಗೆ ಸೊಲ್ಯೂಷನ್ ಆದರೆ ಕೊಡ್ತಾರೆ. ಓಕೆನಾ. ಮತ್ತು ಈ ಸ್ಕಾಲರ್ಶಿಪ್ನ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಇದಿಷ್ಟು ಈ ಒಂದು ಸ್ಕಾಲರ್ಶಿಪ್ನ ಸಾಕಷ್ಟು ಒಂದು ಏನಂತಾರೆ ಇನ್ಫಾರ್ಮೇಷನ್ ಅದ್ರಾಗಿತ್ತು. ನಮ್ಮ ಒಂದು ಈ ಸಲ ಏನಂತಂದರೆ ಸಾಮಾನ್ಯವಾಗಿ ಹಗಲು ಹೊತ್ತಿನಲ್ಲಿ ಸರ್ವರ್ ತುಂಬ ಬ್ಯುಸಿ ಇರುತ್ತಂತೆ. ಅದರಿಂದ ಏನು ಮಾಡ್ಕೊಂಡು ನಾವು ರಾತ್ರಿ 9 ಗಂಟೆ ನಂತರ ಇಲ್ಲ ಮುಂಜಾನೆ 7 ಗಂಟೆ ಒಳಗಡೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಟ್ರೈ ಮಾಡಿ. ಆವಾಗ ನಿಮಗೆ ಬೇಗ ಅಪ್ಲಿಕೇಶನ್ ಅದು ಹಾಕ್ಬೋದಾಗಿರುತ್ತೆ. ಇದಿಷ್ಟು ಈ ಒಂದು ಕ್ವಶನ್ಸು. ಒಂದಿಷ್ಟು ಪ್ರಶ್ನೆಗಳು ಹೋದರೆ ಬರ್ತವೆ ಸ್ಟೂಡೆಂಟ್ಸ್ಗೆ. ಈ ಒಂದಿಷ್ಟು ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು. ಈ ಒಂದಿಷ್ಟು ಕ್ವಶನ್ಸ್ ನಿಮಗೆ ಬಂತು ಅಂದರೆ ಅದು ಆನ್ಸರ್ ಕೂಡ ಇಲ್ಲೇ ಕೊಟ್ಟಿರ್ತೀನಿ. ನಾನು ಸಿಟಿಲಿ ಓದ್ತಾಯಿದ್ದೀನಿ, ಈಗ ನಾನು ನಗರ ಪ್ರದೇಶದಲ್ಲಿ ಓದ್ತಿದ್ದೀನಿ, ಆದರೆ ನನ್ನ ಮನೆ ಬಂದ್ಬಿಟ್ಟು ಹಳ್ಳಿಯಲ್ಲಿದೆ, ನಾನು ಅಪ್ಲಿಕೇಶನ್ ಹಾಕ್ಬೋದು ಅಂತ ಕೇಳಿದ್ರೆ ಎಸ್ ಖಂಡಿತ ನೀವು ಕಾಯಂ ವಿಳಾಸ ಏನಂತಿರುತ್ತೆ ಅದು ನಿಮ್ಮೊಂದು ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿದ್ದರೆ ನೀವು ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿರ್ಬೋದು. ಯಾಕಂದರೆ ನಿಮ್ಮೊಂದು ವಾಸಸ್ಥಳ ಅನ್ನೋದು ಏನಿರುತ್ತೆ ಆ ಒಂದು ದೃಢೀಕರಣ ಅಂತ ಕರಿತೀವಿ, ಒಂದು ಸರ್ಟಿಫಿಕೇಟ್ ಏನಿರುತ್ತೆ ನಿಮ್ಮದು ರೂರಲ್ ಅಂತ ಇರುತ್ತೆ. ಆ ಥರ ಇದ್ದರೆ ನೀವೆಲ್ಲಾದರೂ ನೀವು ವಾಸಸ್ಥಳ ಅಂದರೆ ಎಲ್ಲಾದರೂ ನೀವು ಇರ್ಬೋದು, ಬಟ್ ನಿಮ್ಮದು ಆ ಒಂದು ವಾಸಸ್ಥಳ ದೃಢೀಕರಣ ಪತ್ರದಲ್ಲಿ ನಿಮ್ಮದು ರೂರಲ್ ಅಂತಿದ್ದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಆದರೆ ಇರ್ತೀರ. ನೆಕ್ಸ್ಟು ಈ ಸ್ಕಾಲರ್ಶಿಪ್ ಹಣ ನೇರವಾಗಿ ಬ್ಯಾಂಕಿಗೆ ಬರುತ್ತೆ ಅಂತ ಕೇಳಿದ್ರೆ ಎಸ್ ಖಂಡಿತ ಇದು ಕೂಡ ನಿಮಗೆ ಏನು ನಿಮ್ಮದು SSV ಬರ್ತಿಲ್ಲ ಸೇಮ್ ಅದೇ ಥರ ನಿಮಗೆ ಎಲ್ಲ ಒಂದು ವೆರಿಫಿಕೇಷನ್ ಆಗಿಲ್ಲ. ಪಂಚಾಯತ್ ಅಧಿಕಾರಿಗಳ ಪರಿಶೀಲಿಸಿ ಮುಗಿದ ನಂತರ ಸರ್ಕಾರದ DBT ಅಂತ ಕರಿತೀವಲ್ಲ ಅದ್ರ ಕೂಡ ನಿಮಗೆ ಹಣ ನೇರವಾಗಿ ನಿಮಗೆ ಇರುತ್ತೆ. ನಿಮ್ಮ ಒಂದು ಬ್ಯಾಂಕ್ ಆಧಾರ್ ಕಾರ್ಡ್ಗೆ ಯಾವ್ದು ಲಿಂಕ್ ಆಗಿರುತ್ತೆ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮಗೆ ಆ ಒಂದು ಖಾತೆಗೆ ಅಮೌಂಟ್ ಆದರೆ ಜಮಾ ಆಗುತ್ತೆ. ಇದು ಒಂದಿಷ್ಟು ಏನಂದರೆ ಇದಿಷ್ಟು ಇನ್ಫಾರ್ಮೇಷನ್ ಬಂದ್ಬಿಟ್ಟು ನಿಮಗೆ ಈ ಒಂದು ರೂರಲ್ ಅಂದರೆ ಓದ್ತಿರೋಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಇದು ತುಂಬಾ ಹೆಲ್ಪ್ಫುಲ್ ಆಗ್ಬೋದು. ಯಾಕಂದರೆ ಸಾಕಷ್ಟು ಜನ ಏನು ಮಾಡ್ತಾರೆ ಊರ ಕಡೆಯಿಂದ ಬಂದಿರ್ತಾರೆ. ಅದಕ್ಕೋಸ್ಕರ ಒಂದು ಗ್ರಾಮ ಪಂಚಾಯತಿ ವಿದ್ಯಾರ್ಥಿ ವೇತನ ಅಂದರೆ ಗ್ರಾಮ ಪಂಚಾಯತಿ ಸ್ಕಾಲರ್ಶಿಪ್ನ ಎಲ್ಲರೂ ಅಪ್ಲೈ ಮಾಡಿ. ಇದೇ ಥರ ಸರ್ ನೀವು ವಿದ್ಯಾಸಿರಿ ಸ್ಕಾಲರ್ಶಿಪ್ ಮಿಸ್ ಮಾಡಿದರೆ ಈ ಸ್ಕಾಲರ್ಶಿಪ್ನ ಮಿಸ್ ಮಾಡಿದ್ರೆ 10,000 ಆಮೇಲೆ ಬಂದಮೇಲೆ ಹೇಳ್ತೀರಾ ಈ ಥರ ನನಗೆ ಯಾವ ಥರ ಅಪ್ಲೈ ಮಾಡಬೇಕು ಹೇಳಿಲ್ಲ ಅಂತ. ಅದಕ್ಕೋಸ್ಕರ ಈ ಒಂದು ವೀಡಿಯೋನ ನೀವಿನ್ನು ಆದಷ್ಟು ಸಾಧ್ಯವಾದಷ್ಟು ನಿಮ್ಮ ಫ್ರೆಂಡ್ ಜೊತೆ ನಿಮ್ಮ ಪೇರೆಂಟ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಜೊತೆ. ಅವ್ರಿಗೂ ಈ ಇನ್ಫಾರ್ಮೇಷನ್ ತಿಳಿಯೋದ್ರಿಂದ ನಿಮ್ಮ ತಮ್ಮ ಆಯಿತು ಅಣ್ಣ ಆಯಿತು ಅವರು ಕೂಡ ಶೇರ್ ಮಾಡಿ, ಅವರು ಕೂಡ ಅಪ್ಲೈ ಮಾಡಿ ಅಂತ ಹೇಳ್ತಾ ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ವೀಡಿಯೋನ ಇಷ್ಟ ಆದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಬೋದು, ಲೈಕ್ ಕೂಡ ಮಾಡ್ಬೋದು. ಹಾಗೆ ಮೇನ್ ಇಂಪಾರ್ಟೆಂಟ್ ಅಂದರೆ ಒಂದು ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕೌಂಟ್ ಬಾಕ್ಸಲ್ಲಿ ಸಿಗುತ್ತಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಜಾಯ್ನ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವಾಗ ಗುಡ್ ಡೇ ಸ್ಟೇ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.